ಮಕ್ಕಳು ಕಳ್ಳ ಸಾಗಾಣಿಕೆ ಕುರಿತು ಜನರಲ್ಲೇ ಜಾಗೃತಿ ಅಭಿಯಾನ. ಮಾನವ ಕಳ್ಳ ಸಾಗಣೆ ಮಾಡದೇ ಇರುವುದು ನಮ್ಮ ಜವಾಬ್ದಾರಿ. ಚಿಕ್ಕೋಡಿ ಉಪವಿಭಾಗಾಧಿಕಾರಿ ಸಂಪಗಾವೆ ಮಕ್ಕಳು ಮತ್ತು ಹಿರಿಯರು ನಮ್ಮ ದೇಶದ ಸಂಪತ್ತು ಇದ್ದ ಹಾಗೆ ಅವರನ್ನು ಕಾಪಾಡುವ ರಕ್ಷಣೆ ನಿಮ್ಮೆಲ್ಲರದ್ದು ಎಂದು ಚಿಕ್ಕೋಡಿ ಉಪವಿಭಾಗಾಧಿಕಾರಿ ಸುಭಾಷ್ ಸಂಪಗಾವೆ ಹೇಳಿದರು. ಇಂದು ಚಿಕ್ಕೋಡಿ ಪಟ್ಟಣದಲ್ಲಿ ಮಾತನಾಡಿದ ಅವರು, ಮಾನವನ ಕಳ್ಳ ಸಾಗಾಣಿಕೆ ವಿರೋಧಿ ದಿನದ ನಿಮಿತ್ತವಾಗಿ ಜನಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಜಿಲ್ಲಾಡಳಿತ, ಎನ್ಜಿಒ, ನ್ಯಾಯವಾದಿಗಳು ಎಲ್ಲರೂ ಕೂಡಿಕೊಂಡು ಮಾನವ ಕಳ್ಳ ಸಾಗಾಣಿಕೆ ತಡೆಗಟ್ಟಿದರೆ ಮಾತ್ರ ನಮ್ಮ ದೇಶದ ಸಂಪತ್ತನ್ನು ರಕ್ಷಣೆ ಮಾಡಿದ ಹಾಗೆ ಆಗುತ್ತದೆ ಎಂದರು. ಚಿಕ್ಕೋಡಿ ತಾಲೂಕು ಕಾನೂನು ಸೇವೆ ಸಂಘ ಇವರ ಸಂಯುಕ್ತಾಶ್ರಯದಲ್ಲಿ ಮಾನವ ಕಳ್ಳ ಸಾಗಾಣಿಕೆ ವಿರೋಧಿ ದಿನ ನಿಮಿತ್ತ ಕಾನೂನು ಅರಿವು ನೆರವು ಕಾರ್ಯಕ್ರಮದ ಅಂಗವಾಗಿ ಚಿಕ್ಕೋಡಿ ತಹಸೀಲ್ದಾರ್ ಕಚೇರಿಯಿಂದ ಲೋಕೋಪಯೋಗಿ ಇಲಾಖೆ ಭವನದವರೆಗೂ ಜಾಥಾ ಕಾರ್ಯಕ್ರಮ ಜರುಗಿತು. ಈ ಒಂದು ಸಂದರ್ಭದಲ್ಲಿ ನಮ್ಮ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಬಂದಿರುವಂತಹ ಎಸಿ ಸರ್ ಅವರಿಗೆ ಹಾಗೂ ತಹಸೀಲ್ದಾರ್ ಸರ್ ಅವರಿಗೆ ಮೊದಲನೇದಾಗಿ ಬೆಳಗಿನ ಶುಭ ಮುಂಜಾನೆಯನ್ನು ಕೋರ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಹಕಾರವನ್ನು ನೀಡಿ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೀಲಿಕ್ಕೆ ಸಹಕರಿಸ್ತಾ ಇದ್ದಾರೆ. ಹಾಗೂ ವಿಶೇಷವಾಗಿ ನಾವೆಲ್ಲರೂ ಒಟ್ಟಿಗೆ ಸೇರಿ ಮಾಡಬೇಕು. ಇದು ಅವ್ರದೇ ಕಾರ್ಯಕ್ರಮ, ನಮ್ಮದೇ ಕಾರ್ಯಕ್ರಮ ಎಲ್ಲರೂ ಒಟ್ಟಿಗೆ ಸೇರಿ ಇಡೀ ಸಮಾಜ ಕೈ ಜೋಡಿಸಿದರೆ ಮಾತ್ರನೇ ಏನಾದರೂ ಒಂದು ಒಳ್ಳೆಯ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ. ಆದ್ದರಿಂದ ಇವತ್ತು ವಿವಿಧ ಇಲಾಖೆಗಳ ಸಹಯೋಗದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಬೇಕು ಅಂತ ಹೇಳಿ ಎಸಿ ಸರ್ ಅವರಿಗೆ ಹಾಗೂ ತಹಶೀಲ್ದಾರ್ ಸರ್ ಅವರಿಗೆ ಸ್ವಾಗತವನ್ನು ಕೋರ್ತಾ ಉದ್ಘಾಟನೆ ಮಾಡಲಿಕ್ಕೆ ಹೋಗ್ತಾರೆ. ಮಕ್ಕಳನ್ನು ಮತ್ತು ಸ್ತ್ರೀಯರನ್ನು ನಮ್ಮ ದೇಶದ ಸಂಪತ್ತು ಇದ್ದಂಗೆ ಅವರನ್ನು ಕಾಪಾಡುವ ರಕ್ಷಣೆ ನಿಮ್ಮೆಲ್ಲರದ್ದು ಆಗಿರುತ್ತದೆ. ಅದಕ್ಕೆ ಇವತ್ತು ದಿವಸ ಅವರು ಅಕ್ರಮವಾಗಿ ಮಕ್ಕಳನ್ನು ಮತ್ತು ಸ್ತ್ರೀಯರನ್ನು ಮಾರಾಟ ಮಾಡ್ತಕ್ಕಂತಹ ಒಂದು ದಿನಾಚರಣೆಯನ್ನು ಆಚರಣೆ ಮಾಡೋದನ್ನು ತಡೆಗಟ್ಟುವುದರಲ್ಲಿ ನೀವೆಲ್ಲರೂ ಪಾಲ್ಗೊಳ್ಳಬೇಕಾಗುತ್ತೆ. ಅದೇ ರೀತಿಯಾಗಿ ನ್ಯಾಯವಾದಿಗಳಾಯಿತು ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಆಯಿತು ಮತ್ತು ಸ್ತ್ರೀ ಮತ್ತು NGOಗಳಾಯಿತು, ಆಮೇಲೆ ನಮ್ಮೆಲ್ಲರ CDP ಅವರಾಯಿತು, ಎಲ್ಲರೂ ಕೂಡಿಕೊಂಡು ನಾವು ಸ್ತ್ರೀಯರನ್ನು ಮತ್ತು ಮಕ್ಕಳನ್ನು ಸಾಗಾಣಿಕೆಯನ್ನು ತಡೆಗಟ್ಟಿದರೆ ಮಾತ್ರ ನಮ್ಮ ದೇಶ ಸಂಪತ್ತನ್ನು ರಕ್ಷಣೆ ಮಾಡಿದಂಗಿರುತ್ತೆ. ಆದ ಕಾರಣಕ್ಕಾಗಿ ನೀವೆಲ್ಲರೂ ಇದರಲ್ಲಿ ಭಾಗವಹಿಸಿ ಮಕ್ಕಳನ್ನು ಮತ್ತು ಸ್ತ್ರೀಯರನ್ನು ಅಕ್ರಮವಾಗಿ ಮಾರಾಟ ಮಾಡುವುದನ್ನು ತಡೆಗಟ್ಟೋಣ ಅಂತೇಳಿ ತಮ್ಮೆಲ್ಲರೂ ಹೇಳುತ್ತಾ ಈ ದಿನವನ್ನು ಶುಭ ದಿನಾಚರಣೆ ಅಂತ ತಮಗೆಲ್ಲರಿಗೂ ನಾನೆರಡು ಮಾತುಗಳನ್ನು ಕೊಡ್ತೀನಿ. ಈ ವೇಳೆ ಚಿಕ್ಕೋಡಿ ಉಪವಿಭಾಗಾಧಿಕಾರಿ ಸುಭಾಷ್ ಸಂಪಗಾವಿ ಅವರು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಈ ವೇಳೆ ಅಂಗನವಾಡಿ ಕಾರ್ಯಕರ್ತೆಯರು, ಆಶಾ ಕಾರ್ಯಕರ್ತೆಯರು, ಶಾಲಾ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ರಾಜು ಮುಂಡೆ, ಭಾರತ ವೈಭವ ನ್ಯೂಸ್, ಚಿಕ್ಕೋಡಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.